ಏನೇ ಏನು ಇನ್ನ ಮಕ ನೋಡ್ತಾ ಇದ್ಯಾ ನಿಂತ್ಕೊಂಡು? ಹೋಗ್ತಾ ಇರು ನಿಮ್ಮ ಮನೆಗೆ ನೀನು. ನಿಮ್ಮ ಮನೆದ ಮೊದಲು ತೊಳ್ಕೊಂಬತ್ ಕಲ್ಕ, ಆಮೇಲೆ ನಮ್ಮ ಮನೆ ಸಮಸ್ಯೆನ ಬಗೆಹರ್ಸಕ್ ಬರೀವಂತೆ. ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ಇಲ್ಲ ಜಗಳ ತಂದಿಕ್ಕಕ್ ಬತ್ತೀಯ ಚೀಟಿ ಬರ್ದು. ಹೋಗೆ ಮನೆ ಆಳ್ಮುಂಡೆ. ಇಟ್ಲಾಗೆಲ್ಲ ತಿರ್ಗ್ ನೋಡು, ಏನೂ ಇಲ್ಲ. ಕತ್ನ ತಿರ್ಗಿಸ್ಬಿಡ್ತೀನಿ ಹಂಗೆ, ಕೋಳಿ ಕತ್ ತಿರ್ಗಿಸ್ದಂಗೆ. ಅಯ್ಯೋ ಅಕ್ಕ, ನಾನು ಹೇಳೋ ಮಾತು ಕೇಳು. ಅದೇನ್ ಗೊತ್ತಾ, ಕಪಾಳಕ್ ಬಾರಿಸ್ಬಿಡ್ತೀನಿ ಇವಾಗ ಹೋಗ್ದಿದ್ರೆ ಸುಮ್ಮನೆ. ಆಯ್ತು ಬಿಡು, ಹೋಗ್ತೀನಿ. ಅದ್ಯಾಕೆ ಹಂಗಾಡ್ತಾ ಇದೆಯಾ? ಅಯ್ಯಯ್ಯ, ನೀನಂತೂ ಒಳ್ಳೆ ರಾಕ್ಷಸಿ ಬಂದಂಗೆ ಬತ್ತೀಯಲ್ಲ. ಹಲೋ ಮಿಸ್ಸಸ್ ಜಯಮ್ಮ ಅವರೇ, ನಿಂತ್ಕೊಳ್ಳಿ. ಲೇ ಲಕ್ಷ್ಮಿ, ಏನೇನೋ ಸುಳ್ ಬೊಗ್ಳಿ ನಿಮ್ಮ ಅತ್ತೆ ಹತ್ರ ನನ್ನೇನೆ ಕೊತ್ತಿಡ್ದು ಆಸೆ ಜಬ್ಬಿಸ್ತೀಯೇನೆ. ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ನಿಮ್ಮ ಅತ್ತೆ ಕೈಲೇನೆ ನಿನ್ನನು ಈ ಮನೆ ಬಿಟ್ಟು ಓಡ್ಸಂಗ್ ಮಾಡ್ತೀನಿ ಕಣೆ. ಇದು ನನ್ನ ಚಾಲೆಂಜು. ನೋಡು, ನನ್ನಿವತ್ತು ಸುಳ್ ಹೇಳಿ ನಾನ್ ಚೀಟಿ ಬರ್ದಿದ್ದೀನಿ ಅಂತಾನ ನಿಮ್ಮ ಅತ್ತೆಗೆ ಮಂಕ್ ಬುದ್ಧಿ ಹರ್ಚಿ ನನ್ನೇ ಉಗಿಸ್ತೀಯೇನೆ. ನೀನು ಮಾಡಿರೋ ಅಲ್ಕ ಕೆಲ್ಸಕ್ಕೆ ನಾನು ಬಯಸ್ತೇ ತಾನೆ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಅಯ್ಯೋ, ನೀನೇನು ಮಾಡಕ್ಕಾಗಲ್ಲ. ಸುಮ್ನೆ ಹೋಗಿ ನಿಮ್ಮ ಮಾಯ ಏನಾದ್ಲು, ಏನ್ ಮಾಡ್ತಾ ಇದ್ದಾಳೆ ಅಲ್ಲಿ, ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಏನೋ, ಹೋಗಿ ನೋಡ್ಕೊಂಬರಗು. ನನ್ನ ಆಮೇಲೆ ಮನೆಯಿಂದ ಆಚೆಗೆ ಹಾಕ್ಸುವಂತೆ. ಹೋಗು ಮೊದ್ಲು ನಿಮ್ಮನೆ ಸಮಸ್ಯೆನ ಬಗೆಹರಿಸ್ಕ. ಅದೇನೋ ಕೇಸು ಗೀಸು ತವ್ರ ಮನೆಗೆ ಆಸ್ತಿ ಬೇಕು ಅಂತ ಕೇಸ್ ಹಾಕ್ತೀನಿ ಅಂತಿದ್ದಲ್ಲ, ಅದೇನಾಯ್ತು? ಅದನ್ನೆಲ್ಲ ನೋಡ್ಕೊ ಹೋಗಿ. ಆಮೇಲೆ ನಮ್ಮನೆ ವಿಷಯಕ್ಕೆ ಬರುವಂತೆ. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಮ್ಗೆ ತಂದಿಕ್ಕಕ್ ಬತ್ತೀಯ? ನಿನಗೇನೆ ನನ್ನ ಮಗಳು ನೋಡಕ್ ಹೋದ್ರೆ ನಿನಗೇನು ಉರಿ ಅಂತ? ಅತ್ತೆಗೆ ಮೋಸ ಮಾಡ್ತೀಯ ಅಲ್ವೇ? ನಿನ್ ಮೋಸನ ಬಯಲ್ ಮಾಡ್ತೀನಿ ನಿಮ್ಮ ಅತ್ತೆ ಹತ್ರನೇ. ಈ ನಾಟಕ ಎಲ್ಲ ನಾವತ್ತು ಬಂದಾಗ್ತವೆ. ನೋಡ್ತಾ ಇರು. ಮುದುಕಿಗೆ ನಾನು ನಿಜ ಹೇಳಿದ್ರು ನಂಬ್ತಿಲ್ಲ, ನೀನ್ ಸುಳ್ಳು ಹೇಳಿದ್ರು ನಂಬ್ತಾ ಇದ್ದಾಳೆ ಇವತ್ತು. ಮುಚ್ಕೊಂಡು ಹೋಗು. ನಾನು ಸುಳ್ಳು ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಆದ್ರೆ ನಿನ್ನಂಗೆ ಈ ತರ ಪಿಟ್ಟಿಂಗ್ ಇಡೋ ಅಂತ ಕೆಲಸ ಅಂತಂತೂ ಮಾಡಲ್ಲ ನಾನು. ಹೋಗು. ಆಯ್ತು ಕಣೆ, ಆಯ್ತು. ನಿನ್ ಮಗಳು ಎಲ್ಲಿ ಯಾರ ಮನೆಗೆ ಸೊಸೆಯಾಗಿ ಹೋಗಿವಳು ಹೇಳು? ನಮ್ಮ ಅಕ್ಕನ ಮನೆಗೆ ಹೋಗಿರೋದು. ನಿನ್ನ ಮಗಳು ಗತಿನ ಎಲ್ಲಿ ತತ್ತೀನಿ ಅಂತ ನೋಡು. ನೀನವಾಗ ಜಯಮ್ಮ ಬಾರೆ ನನ್ನ ಮಗಳನ್ನ ಜೀವನ ಉಳಿಸು ಅಂತ ನನ್ನ ಕಾಲಿಡಿಬೇಕು. ಹಂಗ ಮಾಡ್ತೀನಿ, ನೋಡ್ತಾ ಇರು. ಏಯ್ ಸಂಬಂಧ ಕೂತ್ಕ. ಅಲ್ಲ, ನನ್ನಂಗೆನೆ ನನ್ನ ಮಗಳು, ಅವಳು ಏನ್ ಸಮಸ್ಯೆ ಬಂದ್ರು ಹೆಂಗ್ ನಿಭಾಯಿಸ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅವಳ ಹತ್ರ ನಿನ್ನ ಆಟ ಎಲ್ಲ ನಡೆಯಲ್ಲ. ಹೋಗು. ಅವಳು ನಮ್ಮ ಅಕ್ಕಯ್ಯ, ಈ ಜಯಮ್ಮರ ಅಕ್ಕಯ್ಯ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಯಾಕಂದ್ರೆ ಅವಳು ಈ ಊರಿಗೆ ಜಾಸ್ತಿ ಬಂದಿಲ್ವಲ್ಲ, ಅದಕ್ಕೇನೆ. ನೋಡು ನಿನ್ನ ಮಗಳ ಸ್ಥಿತಿ ಎಲ್ಲಿಗೆ ಬರಂಗ್ ಮಾಡ್ತೀನಿ. ಬುದ್ಧಿವಂತೆ ಅಂತೆ, ಅವಳು ಬುದ್ಧಿವಂತಿಕೆನೆ ನಮ್ಮ ಅಕ್ಕಯ್ಯನ ಹತ್ರ ನಡೆಯಲ್ಲ. ಆಯ್ತು ಹೋಗಿ, ನಿಮ್ಮ ಅಕ್ಕಯ್ಯನಾದ್ರೂ ಬರ್ಲಿ ಅವಳು. ನಾವೇನು ಎದ್ರಕಮಲ್ಲ. ನನ್ನ ಮಗಳು ಬುದ್ಧಿವಂತೆ ಅಂತ ಗೊತ್ತೈತಿ, ಅವಳಿಗೆ ಗೊತ್ತೈತಿ ಏನ್ ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಹೆಂಗಿರ್ಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತೈತಿ. ನಾವು ಹೇಳ್ಕೊಟ್ಟಿದೀವಿ. ಹಂಗಿಂದಲೇ ಅವಳು ಅವಳು ಇಷ್ಟಪಟ್ಟು ಹುಡುಗನ ಜೊತೆ ಮದ್ವೆ ಹಾಕಿಲ್ಲ. ಅಷ್ಟು ಬುದ್ಧಿ ಇಲ್ದಿದ್ರೆ ಹೇಳು, ಈಗ ಸುಖವಾಗಿರೋಣ ನೀನೇನು ಮಾಡಕ್ಕಾಗಲ್ಲ. ಹೋಗು ಸುಮ್ನೆ. ನಿಮ್ಮ ಅಕ್ಕಯ್ಯ ಅಂತನ ನೀನೇನ್ ಬಿಲ್ಡಪ್ ಕೊಡ್ಬೇಡ ಇಲ್ಲಿ. ನಿಮ್ಮ ಅಕ್ಕಯ್ಯ ನಿನ್ನ ಮಾತು ಕೇಳಲ್ಲ. ಹೌದಾ, ಸರಿ ಆಯ್ತು. ನಿನ್ನ ಮಗಳು ನಮ್ಮ ಮನೆಗೆ ಸೇರಿಸ್ಕೊಂಡಿದ್ ಯಾಕೆ ಹೇಳು? ನಾನು ಹೇಳಿದ್ರಿಂದ. ನಾನು ಹೇಳಿಲ್ಲ ಅಂತಂದ್ರೆ ಬ್ಯಾಡ ಸೇರಿಸ್ಕೊಬೇಡ ಇವಳನ್ನ ಅಂತ ಮನೆಗೆ ಹೇಳಿದ್ರೆ ನಮ್ಮ ಅಕ್ಕಯ್ಯಗೆ ಸೇರಿಸ್ಕೊಂತಾನೆ ಇರಲಿಲ್ಲ. ಗೊತ್ತಾಯ್ತಾ? ನನ್ನ ಮಾತೆ ಕೇಳೋದು ನಮ್ಮ ಅಕ್ಕಯ್ಯ. ನೋಡ್ತಾ ಇರು. ಹೋಗಿ, ನಿನ್ ಮಾತಾದ್ರೆ ಕೇಳಿ, ನಿಮ್ಮ ಅಪ್ಪನ ಮಾತಾದ್ರೆ ಕೇಳಿ, ನಾವೇನು ಹೆದರಿಕೆಮಲ್ಲ. ಹೋಗು ಸುಮ್ನೆ. ಆಯ್ತು ಹೋಗ್ತೀನಿ, ನನಗೊಂದು ಕಾಲ ಬರುತ್ತೆ. ಏನೋ ಇಲ್ಲಿ ದೊಡ್ಡದಾಗಿ ಬಂದ್ಬಿಟ್ಲು ಇಲ್ಲಿ ಅತ್ತಿಗೂ ಸಸಿಗೂ ಪಿಟ್ಟಿಂಗ್ ಇಡಕ್ಕೆ. ಕೋಗಿಲೆಯೇ ಕ್ಷೇಮವೇ, ಕಸ್ತೂರಿಯೇ ಸೌಖ್ಯವೇ, ನವಿಲೆಯೇ ನಿದಿರೆಯೇ, ಮಲ್ಲಿಗೆಯೇ ಮಂಪರೆ, ಎಳಿರಿ ಮೇಲೇನೆ ಸರ ಬಂದನು ಮೇಲೆ ನೋಡಿ, ಮಂಜಿನ ನೀರಲ್ಲಿ ಮುದ್ದು ಮೂರೆಯ ತೊಳೆದು ಬಂದು ಹಾಡಿ. ಕೋಗಿಲೆಯೇ ಕ್ಷೇಮವೇ, ಕಸ್ತೂರಿಯೇ ಸೌಖ್ಯವೇ. ಬಗಿಂದ ಏನೇ ಬಾನು, ಇಲ್ಲಿ ಎಲ್ಲೋ ಎಷ್ಟು ಜನಕ್ಕೆ ಬಂದಿರೋ ತರ ಇತ್ತು. ಎಲ್ಲಿದ್ದಾರೆ? ಎಷ್ಟು ಜನಕ್ಕಿನ ಎಲ್ಲ ಎಷ್ಟು ಜನಕ್ಕೆ ಅಂದ್ರೆ ಸಿಂಗರ್ ತಾನೆ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ನಮ್ಮೂರಿಗೆ? ನಿಂಗೇನು ತಿಕ್ಲಿಡ್ದೈತೆ? ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಅವ್ರ ಊರಾಗ ಅವ್ರು ಇರ್ತಾರೆ. ಇಷ್ಟಕ್ಕೂ ಅವ್ರದ್ದು ಕರ್ನಾಟಕ ಅಲ್ಲ, ತಮಿಳ್ನಾಡು ಕೇರಳನ ಇರಬೇಕು. ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ?
ಅಯ್ಯೋ ಇಲ್ಲಿ ಹಾಡ್ಗೆ ಹೇಳ್ತಾ ಇದ್ರು, ಅವ್ರದ್ದು ಧ್ವನಿ ತರಾನೇ ಕೇಳಿಸ್ತು, ಅದಕ್ಕೆ ನಂದು ಹೊಡ್ ಬಂದ್ವಿ. ಅವ್ರು ಬಂದಿದಾರ ಇಲ್ಲಿ? ಹೌದಾ, ಹಾಡ್ ಕೇಳಿ ಓಡ್ ಬಂದ ನೀನು? ಅವ್ರು ಬಂದಿದ್ದಾರೆ ಅಂತನ? ಆ ತರ ಧ್ವನಿ ಕೇಳಿಸ್ತೇನೆ ನಿನ್ಗೆ? ಎಷ್ಟ್ ಜನಕ್ಕೆ ತರ ಧ್ವನಿ ಕೇಳಿಸ್ತಾ? ಅವರೇ ಹಾಡ್ತಾ ಇದ್ದಾರೆ ಅನ್ನೋ ತರ? ಹೌದು ಭಾಗಿಂದ ಅಕ್ಕ, ಅವರೇ ಹಾಡಿರೋ ತರ ಕೇಳಿಸ್ತು, ಅದಕ್ಕೆ ಬಂದೆ. ಎಲ್ಲಿ ಅವರು? ಅಯ್ಯೋ ಬಾನು, ಅದು ಎಷ್ಟ್ ಜನಕ್ಕೆ ಅವ್ರು ಬಂದಿರೋದಲ್ಲ, ಹಾಡನ್ನ ನಾನೇ ಹೇಳಿದ್ದು. ಅಷ್ಟು ಚೆನ್ನಾಗಿತ್ತೇನೆ ಹಾಡು. ಅಯ್ಯೋ ನನಗೆ ಗೊತ್ತಿರ್ಲಿಲ್ಲಲ್ಲ ನನ್ನ ಟ್ಯಾಲೆಂಟ್. ಹೌದೌದು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರಿ, ಆದ್ರೆ ಕೇಳಿಸ್ಕೊಂಡವ್ರದ್ದು ಕಿವಿ ಢಮಾರ್ ಅನ್ನೋದು ಮಾತ್ರ ಪಕ್ಕ ನೋಡಿ ಭಾಗಿಂದ ಅಕ್ಕ. ಏನೇ ಬಾನು ಹಿಂಗ್ ಕಿಂಡಲ್ ಮಾಡ್ತಾ ಇದ್ಯಾ? ನಾನು ಅಷ್ಟು ಕೆಟ್ಟದಾಗಿ ಹಾಡು ಹೇಳ್ತಾ ಇದ್ದೀನ? ಸುಮ್ಮನೆ ಇರು. ಈಗ ತಾನೇ ಎಷ್ಟು ಜನಕ್ಕೆ ಅದು ಇದು ಅಂತ ಹೊಗಳಿ ಈಗ ಆಲೇನೆ ಕಿವಿ ಡಮಾರ ಅಂತವಂತೆ. ಅಯ್ಯೋ ನಮ್ದು ಇಲ್ಲಿ ಬಂದಿದ್ದೆ, ಯಾವ್ದೋ ಕತ್ತೆ ಹರಿಸ್ತಾ ಇದೆಯಲ್ಲ ಅಂತ ಹೊಡ್ ಬಂದೆ. ಇಲ್ಲಿ ನೋಡಿದ್ರೆ ನಿಮ್ದು ಹಾಡ್ಗೆ ಹೇಳ್ತಾ ಇದ್ದೀರಾ. ಏ ಬಾನು ಸಾಕು ಕಿಂಡಲ್ ಮಾಡಿದ್ದು. ಕತ್ತೆ ಯಾಕೆ ಹರಿಸುತ್ತೆ? ನಾನು ಹಾಡು ಹೇಳ್ತಾ ಇರೋದು. ಏನು ಅಷ್ಟೊಂದು ಕತ್ತೆ ಕಿರಿಸ್ದಂಗೈತಾ? ಸುಮ್ನಿರು. ಮನೆಯಾಳಿ ಲಕ್ಷ್ಮಿ, ಮಾಡ್ತೀನಿ ಕಣೆ, ಮಾಡ್ತೀನಿ ನಿನ್ಗೆ. ಈ ಜಯಮ್ಮ ಏನು ಅಂತ ನಾ ತೋರಿಸ್ತೀನಿ. ಅಲ್ಲ ಒಂದಿಟ್ಟು ಭಯನೇ ಇಲ್ವಲ್ಲ? ನಮ್ಮ ಅಕ್ಕನ ಮನೆಗೆ ಮಗಳು ಸೊಸೆಯಾಗಿ ಹೋಗ್ಯವಳಲ್ಲ, ನನ್ನ ಹತ್ರ ಒಂದಿಟ್ಟು ಭಯನ ಇವಾಗ ನಡ್ಕೋಬೇಕು ಅನ್ನೋದೇ ಇಲ್ಲ ಅವಳಿಗೆ. ನಾನು ಏನು ಅಂತ ತೋರಿಸ್ತೀನಿ. ಅಯ್ಯೋ ಭಾಗಿಂದ ಅಕ್ಕ, ಬಿಡಿ, ನಿಮ್ದು ಹಾಡು ಚೆನ್ನಾಗೇ ಇತ್ತು. ಈ ಜಯಮ್ಮ ಯಾಕೋ ಈ ತರ ಯಾರಿಗೋ ಬೈಕೊಂಡು ಬರ್ತಾ ಇರೋ ತರ ಇದ್ದಾಳೆ. ಯಾಕೆ, ಏನ್ಗೆ ಆಯ್ತು ಈ ಜಯಿಂದ ಅಕ್ಕಗೆ? ಅವಳಿಗೆ ಏನೋ ರೋಗ, ಅವಾಗ ಅವಾಗ ಹಿಂಗೆ ಹಿಡಿತಾ ಇರುತ್ತೆ, ಅದಕ್ಕೆ ಯಾವಾಗ್ಲೂ ಬೈಕೊಂಡು ಓಡಾಡ್ತಿರ್ತಾಳೆ ಯಾರನ್ನಾದ್ರೂ. ಬಾ ಕೇಳೋಣ ಅದೇನು ಅಂತಾನ. ನಮಸ್ಕಾರ ನಮಸ್ಕಾರ ಸಾವುಕಾರ ಜಯಮ್ಮ ಅವ್ರಿಗೆ. ಏನ್ ಸಮಾಚಾರ? ಎಲ್ಲಿಗೋ ಹೋಗ್ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿ ಬಂದೆ ಜಯಮ್ಮ? ಸುಡ್ಗಾಡ್ಗೆ ಹೋಗಿ ಬಂದೆ. ಯಾಕೆ, ಅಲ್ಲೇನಾದ್ರೂ ನಿನ್ನ ಹಳೆ ಬಾಯ್ ಫ್ರೆಂಡ್ ಇದಾನ? ಹೌದಾ, ಸುಡ್ಗಾಡ್ಗೆ ಹೋಗಿದ್ದ? ಅಯ್ಯೋ ದೇವ್ರಿ, ಅದಕ್ಕೆ ನಿನ್ ಮಕ ಒಳ್ಳೆ ಕೆಂಡದಂಗೈತೆ. ಅಲ್ಲ ಇಷ್ಟು ಬೇಗ ಸುಡ್ಗಾಡ್ಗೆ ಯಾಕೆ ಹೋಗಿದ್ದೆ ಜಯಮ್ಮ? ನಿನ್ನ ಹಳೆ ಲವರ್ ಏನಾದ್ರು ಮೀಟ್ ಮಾಡಕ್ ಹೋಗಿದ್ದೋ ಹೆಂಗೆ? ಏಯ್, ನಾನು ಒಬ್ಬನ್ನೇ ಲವ್ ಮಾಡಿದ್ದು, ಒಬ್ಬನ್ನೇ ಮದ್ವೆ ಆಗಿರೋದು. ಹಳೆ ಬಾಯ್ ಫ್ರೆಂಡು ಇಲ್ಲ, ಎಂಥದ್ದು ಇಲ್ಲ. ನಾನೇನು ಇದ್ ಮಾಡ್ಕೊಂಡೇನೆ? ಸುಮ್ಮನೆ ನಾನು ಹಂಗಂದಿದ್ದು ಸುಡ್ಗಾಡ್ಗೆ ಹೋಗಿದ್ದೆ ಅಂತಾನ. ನನಗೆ ಸಿಟ್ಟು ಬಂದೈತಿ. ಸಿಟ್ಟು ಬಂದ ಮಾತಾಡ್ಸಿದ್ರೆ ಹಿಂಗೆ ನಾನು ಉತ್ತರ ಕೊಡೋದು. ಮತ್ತೆ ನನ್ನೇ ಕೇಳಿದೆ, ಹಳೆ ಬಾಯ್ ಫ್ರೆಂಡ್ ಇದ್ನ ಅಲ್ಲಿ ಅಂತಾನ? ಎಲ್ಗೆ ಹೋಗಿದ್ದು? ಯಾರ ಹತ್ರ ಜಗಳ ಮಾಡ್ಕೊಂಬಂತಿದ್ಯೋ? ಹೇಳಿ ಜಯಿಂದ ಅಕ್ಕ. ಅಯ್ಯೋ ಬೇಗ ಹೇಳಿ, ಯಾರ ಜೊತೆ ಜಗಳ ಮಾಡ್ಕೊಂಡ್ ಬಂದ್ರಿ? ಇನ್ಯಾರು? ಅವಳಿದಾಳಲ್ಲ ಅಲಸ್ಮಕ್ಕ ರತ್ತೆ, ಅವರಿಬ್ರೇನೆ ಮನೆಯಾಳಿರು. ಅವ್ರ ಅತ್ತೆ ಲಕ್ಷ್ಮಿ ಸುಳ್ಳು ಹೇಳಿದ್ರೆ ನಂಬ್ತಾಳೆ, ನಾನ್ ನಿಜ ಹೇಳಿದ್ರೆ ನಂಬಂಗಿಲ್ಲ. ಅವಳಗೈತೆ, ಅವಳಿಗೂ ಅವಳ ಮಗಳಿಗೂ. ಜಗಳಿಗೆ ಹೇಳಿದ್ರ ಲಕ್ಷ್ಮಿ ಅಕ್ಕ ಮತ್ತೆ ಅವ್ರ ಅತ್ತೆ ಜೊತೆ? ಅಯ್ಯೋ ಏನ್ ಜಯಿಂದ ಅಕ್ಕ, ನೀವು ನಮ್ಮನ್ನ ಕರಿಬಾರ್ದಾಗಿತ್ತ, ನನ್ನ ಮತ್ತೆ ಭಾಗಿಂದ ಅಕ್ಕನ? ಯಾಕೆ, ನೀವು ಬಂದೇನು ನನಗೆ ಸಪೋರ್ಟ್ ಮಾಡ್ತಿದ್ರು ಅಥವಾ ಜಗಳ ಬಿಡಿಸ್ತಿದ್ರು? ಎರಡೂ ಇಲ್ಲ ಜಯಿಂದ ಅಕ್ಕ, ನಮ್ದು ಇಬ್ಬರಿಗೂ ಜಗಳ ನೋಡ್ಲಿಕ್ಕೆ ಅಂದ್ರೆ ತುಂಬಾ ಇಷ್ಟ. ಇತ್ತೀಚೆಗೆ ಅಂತೂ ಹಳ್ಳಿಲಿ ಹೆಂಗಸರು ಜಗಳಗೆ ಕಮ್ಮಿಗೆ ಆಗ್ಬಿಟ್ಟಿದೆ ಅಲ್ವಾ ಭಾಗಿಂದ ಅಕ್ಕ? ಅದಕ್ಕೆ ನೋಡ್ಲಿಕ್ಕೆ ಬರ್ತಾ ಇದ್ವಿ ನಿಮ್ದು ಮತ್ತೆ ಲಕ್ಷ್ಮಿ ಅಕ್ಕ ಜಗಳ ಆಡೋದು. ಜಯಮ್ಮ ಅಯ್ಯೋ, ಅಲ್ಲ ಜಗಳ ನೋಡಕ್ಕೆ ನಮ್ಮನ್ನು ಕರಿಬೇಕೋ ಬೇಡವೋ? ಮಿಸ್ ಮಾಡ್ಕೊಂಡು ಇನ್ನೊಂದ್ಸಲ ಯಾರು ಕೊಟ್ಟಾದ್ರೂ ಜಗಳ ಮಾಡ್ಬೇಕು ಅಂದ್ರೆ ನಮ್ಮನ್ನು ಕರಿ, ಹಂಗ ನನ್ನೂ ಬನ್ನನು ಬರ್ತೀವಿ ನೋಡಕ್ಕೆ. ತಿಂದು ಹೆಚ್ಚಾಗೈತಾ? ಜಗಳ ನೋಡೋದು ಅಂದ್ರೆ ಅಷ್ಟೊಂದು ಇಷ್ಟನೇನ್ರಿ ನಿಮ್ಗೆ? ಹೌದು ಜಯಿಂದ ಅಕ್ಕ, ಅದನ್ನೇ ತಾನೇ ಇಷ್ಟೊತ್ತು ನಮ್ದು ಹೇಳ್ತಾ ಇದ್ವಿ. ಇನ್ನೊಂದ್ಸರಿ ಯಾರ ಹತ್ರ ಆದ್ರೂ ಜಗಳ ಮಾಡ್ಬೇಕು ಅಂದ್ರೆ ನಮ್ದಕ್ಕೆ ಹೇಳ್ಬಿಟ್ಟು ಜಗಳ ಮಾಡಿ. ಅಯ್ಯೋ ಅದೇನೇನು ಪಿಕ್ಚರು ಅಥವಾ ಸೀರಿಯಲ್ ಹೇಳ್ಬಿಟ್ಟು ಮಾಡಕ್ಕೆ ಬಿಡ್ತೀನಿ ನೋಡಿ. ಇವಾಗ ನಿಮ್ಮಿಬ್ರಿಗೂ ಮುಚ್ಕೊಂಡು ಹೋದ್ರೆ ಸರಿ. ನನ್ ಸಂತ ನನಗೆ ಇವರಿಬ್ರಿಗೆ ಇಲ್ಲಿ ತಮಾಷೆ. ಏಯ್ ಬಕೆಟ್ ಬಾನು, ಏಯ್ ನಿರ್ಭಾಗ್ಯ, ಮುಚ್ಕೊಂಡು ಹೋದ್ರೆ ಸರಿ. ನನ್ ತಲೆ ತಿನ್ಬೇಡ್ರಿ, ನನ್ಗೀಗ್ಲೇನೆ ಸಿಟ್ಟು ಬಂದೈತಿ ಅಂದ್ರೆ ಕಡ್ಬಿಡೋಣ ಏನೋ ನಮ್ಮಂಗಾಗೈತೆ. ನೀವಿಬ್ರು ಮುಚ್ಕೊಂಡು ಹೋಗಿದ್ರೆ ಏನೂ ಇಲ್ಲ, ನಿಮ್ಮನ್ನೇ ಹೊಡೆ ಹಾಕೊಂಡು ತುಳಿದ್ ಬಿಡ್ತೀನಿ. ತುಳಿಯಕ್ಕೇನು ಅದೇನೇನು ಉಗಾದಿ ಹಬ್ಬದ ಒಬ್ಬಟ್ಟಲ್ಲಮ್ಮ. ಹೋಗು ಮುಚ್ಕೊಂಡು. ಏನೋ ನಾವು ತಮಾಷೆಗೆ ಹೇಳಿದ್ವಿ, ನೀನ್ ಯಾಕೆ ಹಂಗ ಉರ್ಕೊಂತ ಇದ್ಯಾ? ಲಕ್ಷ್ಮಕ್ಕನ ಜೊತೆಗೆ ಜಗಳಕ್ಕೆ ಹೋದ್ರೆ ಕಿತ್ತು ಕೈ ಕೊಡ್ತಾಳೆ. ಮುಚ್ಕೊಂಡು ಹೋಗು. ನೀನ್ ಯಾಕೆ ಹೋಗಿದ್ಯಾ ಅವ್ರ ಮಂತಕ್ಕೆ, ಅವ್ರ ಅತ್ತೆ ಹತ್ರ? ಯಾಕಾದ್ರೂ ಹೋಗ್ತೀನಿ ಅದನ್ನ ಕೇಳಕ್ಕೆ. ನೀನ್ ಯಾವಳು? ತೆಗಿ, ನಾನು ಮಂತಕ್ಕೆ ಹೋಗ್ಬೇಕು ಮೊದ್ಲು. ಅಯ್ಯೋ ಹೋಗಿ ತಾಯಿ, ಹೋಗು. ಇಂದ್ರಕ್ಕ ಹುಷಾರಾಗಿ ಹೋಗಿ, ಅಲ್ಲಿ ಹುಚ್ಚನಾಯಿಗೆ ಐತೆ, ಆಮೇಲೆ ನಿಮ್ದಕ್ಕೆ ಕಡ್ದಿಡ್ದೋತು. ನನ್ನ ಯಾಕೆ ಕಡಿಯುತ್ತೆ? ಏ ಬಕೆಟು, ನಿನ್ನೆ ಕಡಿಯುತ್ತೆ. ಬಾ, ನನ್ ನೋಡಿದ್ರೆ ನಾಯಿಗಳು ಎದ್ರಕೊಂಡು ಓಡೋಗ್ಬೇಕು. ಗೊತ್ತಾ? ಹೌದೌದು, ಹುಚ್ಚ ನಾಯಿಗಳಿಗೂ ಕೂಡ ಹುಚ್ಚರನ್ ಕಂಡ್ರೆ ಭಯ ಅಂತೆ. ಅಲ್ವಾ ಭಾಗಿಂದ ಅಕ್ಕ? ಹೌದೌದು.